ಇಬ್ಬರ ಹತ್ರ ನಾನು ಚಿಕ್ಕ ರಿಯಾಕ್ಷನ್ ತಗೊಳ್ತೀನಿ, ಯಾಕಂದರೆ ನನಗನ್ಸುತ್ತೆ ಇವತ್ತು ಅವ್ರ ಇಬ್ಬರ ಹತ್ರನೇ ಹೆಚ್ಚಿಗೆ ಮಾತನಾಡುವಂಥದ್ದಿದೆ ಅಂತ ಹೇಳಿ. ಎಸ್, ಇದೇ ರೀತಿ ಆದರೆ ತುಂಬ ಡೇಂಜರಸ್ ಸ್ಥಿತಿಗೆ ನಾವು ಹೋಗ್ತೀವಿ ಅಂತ ಮೋಹನ್ ಸರ್ ಹೇಳ್ತಾ ಇದ್ರು ರಾಘವೇಂದ್ರ ಅವರೇ. ಸೊ ಕೇಂದ್ರ ಸರ್ಕಾರ ಯಾವ ರೀತಿ ಈ ಸಿಚುಯೇಷನನ್ನು ಹ್ಯಾಂಡ್ಲ್ ಮಾಡುತ್ತೆ, ಭಾರತದ ನಾಗರಿಕರಿಗೆ ಯಾವ ರೀತಿ ಭರವಸೆಯನ್ನು ನೀಡಬಹುದು ಕೇಂದ್ರ ಸರ್ಕಾರ? ನಾವು ಕೇಂದ್ರ ಸರ್ಕಾರದ ಭಾರತದ ಒಂದು ವಿದೇಶಾಂಗ ನೀತಿ ಏನಿದೆ ಇವತ್ತಿನ ದಿವಸ, ಈ ಹಿಂದಿನ ನೀತಿಗೂ ಇವತ್ತಿನ ನೀತಿಗೂ ಭಾಳ ವ್ಯತ್ಯಾಸಗಳಿದೆ. ಹಿಂದಿನ ಸರ್ಕಾರ ಹಿಡಿದಂಥ ಸಂದರ್ಭಕ್ಕೂ ಇವತ್ತು ನಾವು ಅನುಸರಿಸ್ತಾ ಇರ್ತಕ್ಕಂಥ ವಿದೇಶಾಂಗ ನೀತಿಯಿಂದಾಗಿ ಈ ಹಿಂದೆ ನಮ್ಮ ವಿದ್ಯಾರ್ಥಿಗಳು ಇಸ್ರೇಲ್ನಲ್ಲಿದ್ದಂಥ ಸಂದರ್ಭದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರಿಗೆಲ್ಲ ಹೇಗೆ ಬರಲಿಕ್ಕೆ ಅಲ್ಲಿನ ವಾರ್ ಝೋನನ್ನು ಕ್ಲಿಯರ್ ಮಾಡಿಕೊಟ್ಟು ಏರ್ಪ್ಲೇನ್ಸ್ ಬರಲಿಕ್ಕೆ ಹೇಗೆ ಈಸಿ ಮಾಡಿಕೊಟ್ರು, ಅದೇ ರೀತಿ ಇವತ್ತಿನ ದಿವಸ ನಮ್ಮ LPG ಶಿಪ್ಸ್ ಬರಲಿಕ್ಕೆ ಎಲ್ಲನೂ ಅನುಕೂಲ ಮಾಡಿಕೊಟ್ಟಿದೆ ಇರಾನ್. ನಮ್ಮ ಏನು EAM ಇದ್ದಾರೆ ಅವರು ಮತ್ತು ಮೋದಿಯವರು ಮಾತಾಡತಕ್ಕಂಥ ಒಂದು ಸಂಭಾಷಣೆ, ಇದರ ಮುಖಾಂತರವಾಗಿ ನಮಗೆ ಇವತ್ತಿನ ದಿವಸ LPG ಶಿಪ್ಸ್ ಬರೋದಕ್ಕೆ ಅನುಕೂಲ ಆಗಿದೆ. ಅದರಿಂದ ನಮ್ಮ ಏನು ಕ್ರೈಸಿಸ್ ಏನಿದೆ ಇಟ್ಸ್ ಸಾಲ್ವ್ಡ್. ಆ್ಯಂಡ್ ನಮ್ಮ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು ಇನ್ನೂ 90 ದಿವಸಗಳಿಗಾಗುವಷ್ಟು ನಮಗೆ ಇಂಧನದ ಕೊರತೆ ಏನೂ ಇಲ್ಲ ಸದ್ಯಕ್ಕೆ ಅಂತಕ್ಕಂಥ ಮಾತನ್ನು ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆ್ಯಂಡ್ ವಿದೇಶಾಂಗ ಸಚಿವರು. ದರ್ಶನ್ ಅವರೇ, ರಾಜ್ಯಕ್ಕೆ ಕೇಂದ್ರದಿಂದ ಸಿಲಿಂಡರ್ಗಳು ಬಂದಾಗ ಇಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗದಿರೋ ಆ ದಂಧೆ ನಡೀದೇ ಇರೋ ಥರ ತಡೆಯುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ. ನಾನು ಇವತ್ತಿಗೂ ವಿತ್ ಎಕ್ಸಾಂಪಲ್ ನಿಮಗೆ ಕೊಡಬಲ್ಲೆ, ಎಷ್ಟೋ ಕಡೆ ಬ್ಲ್ಯಾಕಲ್ಲಿ ಮಾರಾಟಗಳು ನಡೀತಾ ಇದೆ, ಆಹಾರ ಇಲಾಖೆ ಕಣ್ಣು ಮುಚ್ಕೊಂಡು ಕೂತಿದೆ. ಏನು ಹೇಳ್ತೀವಿ ಮೇಡಮ್? ಸಿಲಿಂಡರ್ ವಿಚಾರಕ್ಕೆ ಇವತ್ತು ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಮೇಡಮ್. ಹೋಟೆಲ್ ನೆಚ್ಕೊಂಡು ಲಕ್ಷಾಂತರ ಜನ ಇದ್ದಾರೆ. ಇವತ್ತು ಹೋಟೆಲ್ನವರೇ ನಾವೇ ರೋಡಲ್ಲಿ ನೋಡ್ರು ಪಾಪ ಅವರು ಯಾವುದೋ ಮನೆಯಿಂದ ಹೋಗಿ ಕಾಡಿಬೇಡಿ, ರಿಯಾಲಿಟಿ ಇದು. ನಾವೇನೋ ಕಾಳಸಂತೆ ಮತ್ತು ನಾನು ಹೋಟ್ಲಲ್ಲಿ ತಿನ್ನೋನು ಮೇಡಮ್, ಎಷ್ಟೋ ಹೋಟ್ಲು ಬಂದಾಗಿದೆ. ವೃದ್ಧಾಶ್ರಮಗಳ ಪರಿಸ್ಥಿತಿ ಏನಾಗಬೇಕು, PG ಪರಿಸ್ಥಿತಿ ಏನಾಗಬೇಕು, ಆಸ್ಪತ್ರೆ ಪರಿಸ್ಥಿತಿ ಮಾರಾಟ ಆಗ್ತಿದಾವೆ. ಅದಕ್ಕೆ ಎಸ್ಮಾ ಹಾಕಬೇಕು ಅಂತಿದ್ದೀವಿ. ಒಬ್ಬ ಅಲ್ಲಲ್ಲ ಮೇಡಮ್, ಒಂದು ಸೆಕೆಂಡ್ ನಾವು ಟಿವಿಗೆ ಬಿಡೋಣ, ನಮ್ಮ ಚರ್ಚೆ ಬಿಡೋಣ, ರಿಯಾಲಿಟಿ. ಈಗ ಒಬ್ಬ ಆಟೋದಲ್ಲಿ ತಾಂಡೋಗ್ತಾ ಇದ್ದಾನೆ, ಅವನು ಎಲ್ಲಿಗೆ ತಾಂಡೋಗ್ತಾ ಇದ್ದಾನೆ, ಅವನು ಕದ್ಕೊಂಡಲ್ಲ, ಅವ್ನು ಎಷ್ಟು ದುಡ್ಡು ಕೊಟ್ಟು ತಂದ್ರು ಇನ್ನೊಬ್ಬಂದು ಯಾರ್ದೋ ಊಟಕ್ಕೆ ಅಂತ ಅವ್ನು ಹೇಳ್ತಾನೆ. ಅವ್ನ ಪರಿಸ್ಥಿತಿ ಆ ಪರಿಸ್ಥಿತಿಗೆ ಹೋಗಿ ತಲುಪಿದೆ. ನಾನಂತೂ ಹೇಳೋದು ಮೇಡಮ್, ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ದಯವಿಟ್ಟು ನೀವು ದೇಶಾದ್ಯಂತ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀರಿ, ಕೊಲ್ಲಮ್ಮು, ಎರ್ನಾಕುಲಮ್ಮು, ಆಮೇಲೆ ಇಲ್ಲಿ ಇದು ಅಸ್ಸಾಮಲ್ಲಿ ಎಲ್ಲ ಕಡೆ. ದಯವಿಟ್ಟು ನೀವು ದೇಶದ ಪ್ರಧಾನಿ ಇದ್ದೀರಿ, ಚುನಾವಣೆ ಬರ್ತವೆ ಹೋಗ್ತವೆ, ಅಧಿಕಾರ ಚೇಂಜ್ ಆಗ್ತದೆ, ಆದರೆ ದೇಶ ಮುಖ್ಯ, ಭಾರತ ಮುಖ್ಯ. ಇವತ್ತು ವಿದೇಶಾಂಗ ಸಚಿವರು ಅಥವಾ ಬೇರೆ ಬೇರೆ ದೇಶಗಳ ಜೊತೆ ಯಾವ್ಯಾವ ರೀತಿಯಾಗಿ ಮಾತಾಡಿದ್ದಾರೆ ಅನ್ನುವಂಥದ್ದನ್ನ ಇವತ್ತಿನ ತನಕ ಹೇಳ್ತಾ ಇಲ್ಲ. ಮಾನ್ಯ ಶ್ರೀ ನರೇಂದ್ರ ಮೋದಿ ಅಲ್ಲಲ್ಲ, ನಾವು ಅದು ಖಂಡಿತವಾಗ್ಲು ಈ ಒಂದು ಇಂಟರ್ನ್ಯಾಷನಲ್ ಪಾಲಿಸಿಗಳು ಏನಾಗಿದೆ, ನಮಗೆ ಚುನಾವಣೆಗಳಿಗಿಂತ ದೇಶನೇ ಮುಖ್ಯ. ನರೇಂದ್ರ ಮೋದಿಯವರು ದೇಶನ ಅಡ್ರೆಸ್ ಮಾಡಿ ಮೊನ್ನೆಲ್ಲೋ ಒಂದು ಅರ್ಧ ಗಂಟೆ ಮಾತಾಡಿದ್ದಾರೆ. ದೇಶ ಉದ್ದೇಶಿಸಿ ಅವರು ಮಾತಾಡಿ ದೇಶದ ಜನತೆಗೆ ಏನು ಪರಿಹಾರ ಕೊಡ್ತೀವಿ, ನೀವು ನಾವು ಧೈರ್ಯವಾಗಿದ್ದೀವಿ, ಭಾರತೀಯರು ಧೈರ್ಯ ಎಂದಿಗೂ ಕುಂದುದಿಲ್ಲ, ನೀವೇನು ಸಹಕಾರವನ್ನು ದೇಶದ ಜನಕ್ಕೆ ಮಾಡ್ತೀರಿ. 10 ಸೆಕೆಂಡ್ ಜಾಸ್ತಿ ಇಲ್ಲ ಮೇಡಮ್. ಇವ್ರು ಹೇಳ್ತಾರೆ ಇವತ್ತು ಎಸ್ಮಾ ತರಬೇಕು ಅಂತ ಇದೀವಿ, ಮತ್ತೆ ಮೋದಿ ಅವರಿಗೆ ಬುದ್ಧಿವಾದ ಹೇಳಿದ್ರು. ಬುದ್ಧಿವಾದ ಅಲ್ಲ, ದೇಶ ಮುಖ್ಯ, ದೇಶದ ಕಡೆ ಗಮನ ಕೊಡಿ, ಚುನಾವಣೆ ಬರುತ್ತೆ ಹೋಗುತ್ತೆ ಅಂತ ಮಾತಾಡಿದ್ರು. ಕಾಂಗ್ರೆಸ್ ವಕ್ತಾರರು ಅನ್ನೋದು ಮರ್ತ್ಬಿಡಿ. ಬೀಯಿಂಗ್ ಅ ಸಿಟಿಸನ್ ಆಫ್ ಇಂಡಿಯಾ, ನನ್ನ ಪ್ರಧಾನಿ ದೇಶದ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿದ್ರೆ ವಾಟ್ಸ್ ರಾಂಗ್? ಕೊಟ್ಟಿಲ್ಲ ಅಂತ ಎಲ್ಲೂ ಇಲ್ಲ, ಕೊಟ್ಟಿದ್ದಾರೆ. ಅವರು ಕೊಟ್ಟಿರೋದಕ್ಕೆ ಅದಕ್ಕಿಂತ ಯಾರು ಮೋದಿ ಬುದ್ಧಿ ಹೇಳಲೇಬಾರ್ದು ಹಾಗಾದ್ರೆ? ಕಾಂಗ್ರೆಸ್ನವರಿಲ್ಲ, ಸಾಮಾನ್ಯ ನಾಗರಿಕ ಬೇರೆ, ಇವ್ರು ಬೇರೆ. ಅದಕ್ಕಿಂತ ಮುಂಚೆ ಒಂದು ನಿಮಿಷ ಮೇಡಮ್, 1 ಸೆಕೆಂಡ್ ನಾನು ಹೇಳೋ ಪಾಯಿಂಟ್ ಬಿಡಿ. 10 ಸೆಕೆಂಡ್ ನನಗೆ ಬೇರೆ ಪಾಯಿಂಟ್ ಹೇಳೋದಕ್ಕೆ ಜಾಗ ಬಿಡಿ. 10 ಸೆಕೆಂಡ್ ನನಗೆ ಟೈಮ್ ಕೊಡಿ ದಯವಿಟ್ಟು. ಮೊನ್ನೆ ದಿವಸ ಒಬ್ಬ ತಹಸೀಲ್ದಾರ್ ಹೋಗಿ ಈ ರೀತಿಯಾಗಿ ಕಾಳಸಂತೆಯಲ್ಲಿ ಮಾಡ್ತಾ ಇದ್ದಂಥ ಸಿಲಿಂಡರ್ಗಳು ಇದ್ದಂಥ ಸಂದರ್ಭದಲ್ಲಿ ಇದೇ ಮಿನಿಸ್ಟ್ರು, ಏನು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸೇ ಮಿನಿಸ್ಟ್ರು ಫೋನ್ ಮಾಡಿಬಿಟ್ಟು ಅವರಿಗೆ ಅದು ಆಕ್ಷನ್ ತೊಗೋಬೇಡಿ ಅಂತ ಕಂಡ್ಬಿಟ್ಟು ಇನ್ಫ್ಲೂಯೆನ್ಸ್ ತರ್ತಾ ಇರೋ ವಿಡಿಯೋ ವೈರಲ್ ಆಗಿದೆಯಲ್ಲ, ಏನು ಉತ್ತರ ಕೊಡ್ತಾರೆ? ಮುಂದುವರಿಸಿ. ನಾನು ಅದನ್ನೇ ಅಲ್ವಾ ರಾಘವೇಂದ್ರ ಅವರೇ ಕೇಳಿದ್ರೆ, ನೀವು ಹೇಳಕ್ಕಿಂತ ಮುಂಚೆ ನಾನು ಅದೇ ಪ್ರಶ್ನೆ ಓಪನ್ ಆಗಿ ಮಾತಾಡಿದೆ, ನೀವು ಅದನ್ನ ಇಂಡೈರೆಕ್ಟ್ ಆಗಿ ಕೇಳಿದ್ರಿ, ನಾನು ಡೈರೆಕ್ಟ್ ಆಗಿ ಕೇಳಿದವ್ರಿಗೆ ಏನ್ ಕ್ರಮ ತಗೊಳ್ತಾ ಇದೀರಿ ಕಾಳಸಂತೆಯಲ್ಲಿ ಮಾರಾಟ ಆಗೋದಕ್ಕಿಂತ ಡೈರೆಕ್ಟ್ ಆಗಿ ಮಿನಿಸ್ಟ್ರೇ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅರ್ಥ ಇದೆಯಾ? ಅದನ್ನೇ ಹೇಳ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ದರ್ಶನ್ ಅವರೇ, ನೀವು ಹೇಗೆ ಮೋದಿ ಅವರು ದೇಶದ ಬಗ್ಗೆ ಗಮನ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು, ನಾನು ಈ ರಾಜ್ಯದ ಪ್ರಜೆಯಾಗಿ CM ಅವರು ಬೈ ಎಲೆಕ್ಷನ್ ಕ್ಯಾಂಪೇನ್ ಮಾಡೋದನ್ನ ಬಿಟ್ಬಿಟ್ಟು ಜನರನ್ನ ಅಡ್ರೆಸ್ ಮಾಡಿ ರಾಜ್ಯದಲ್ಲಿ ಏನ್ ಪರಿಸ್ಥಿತಿ ಇದೆ, ಸಿಲಿಂಡರ್ ಯಾವ ತರ ಇದು ಮಾಡ್ತಾರೆ ಅನ್ನೋದನ್ನ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಐ ಡೋಂಟ್ ಥಿಂಕ್ ಸೊ ನಾನು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗಂತೂ ಅನಿಸ್ತಾ ಮೇಡಮ್. CM ಅವರು ಸೆಷನ್ ನಡಿಬೇಕಾದ್ರೂ ಆ ವಿಚಾರವನ್ನ ಹೇಳಿದ್ದಾರೆ. ಅದಾದ್ಮೇಲೆ ನಮ್ಮ ಏನೋ ಆಹಾರ ಸಚಿವರು, ಮುಖ್ಯವಾಗಿ ಉತ್ತರ ಕೊಡಬೇಕಾಗಿರೋದು ಆಹಾರ ಸಚಿವರು, ನಮ್ಮಲ್ಲಿ 29,000 ಮುನಿಯಪ್ಪನವರು ನೋಡಿ, ಗ್ಯಾಸ್ ನಾವು ಸೃಷ್ಟಿ ಮಾಡೋದಕ್ಕಾಗಲ್ಲ ಮೇಡಮ್, ಕೇಂದ್ರದಿಂದ ಬರಬೇಕು. ಪೆಟ್ರೋಲಿಯಂ ಸಚಿವರು ಅಂತ ಕರ್ನಾಟಕದಲ್ಲಿ ಯಾರು ಇಲ್ಲ. ಸಂಸತ್ತಲ್ಲಿ ಇವತ್ತಿನ ತನಕ ಮೋದಿ ಅವರು ಉತ್ತರನೇ ಕೊಟ್ಟಿಲ್ಲ. ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್ ಪ್ಲೀಸ್.
ಮೋಹನ್ ಸರ್ ಪ್ಲೀಸ್. ನೋಡಿ, ಭಾರತ ಸರ್ಕಾರ ಮತ್ತು ಭಾರತ ಸರ್ಕಾರದ ವಿದೇಶ ನೀತಿ ಮತ್ತು ಭಾರತ ಸರ್ಕಾರದ ಪರರಾಷ್ಟ್ರ ನೀತಿ, ನಮ್ಮ ದೇಶ ನಾವು ಏನು ಮಾಡಬೇಕು ಅದು ಮಾಡ್ತಾನೆ ಇದ್ದೇವೆ. ನಮ್ಮ ದೇಶ ಇಲ್ಲಿಯವರೆಗೂ ಕೂಡ ಏನು ತೊಂದರೆ ಇಲ್ಲ, ಎಕ್ಸೆಪ್ಟ್ ಕಮರ್ಷಿಯಲ್ ಸಿಲಿಂಡರ್ಸ್ ಮೇಡಮ್ ಸಿಗೋದು ಕಷ್ಟ. ಇನ್ನು ಮುಂದೆ ಮದುವೆಗಳನ್ನು ರಿಸ್ಟ್ರಿಕ್ಷನ್ ಮಾಡಬೇಕಾಗ್ತದೆ. ಕೋವಿಡ್ ಹಾಕಿಲ್ಲ ಆದರೂ ಕೂಡ ಕೋವಿಡ್ ಟೈಪ್ ಸಿಚುವೇಶನ್ ಇನ್ನು ಮುಂಬರುವ 3-4 ತಿಂಗಳಲ್ಲಿ ಬರೋದು ಮಾತ್ರ ಗ್ಯಾರಂಟಿ. ಯಾಕಂದರೆ ಫರ್ಟಿಲೈಸರ್ ಸೆಕ್ಟರ್ನಲ್ಲಿ ನಾವು ಆಲ್ರೆಡಿ ವಿ ಹ್ಯಾವ್ ಸಫಿಷಿಯೆಂಟ್ ಸ್ಟಾಕ್. ಆಮೇಲೆ LPG, ಡೊಮೆಸ್ಟಿಕ್ ಮತ್ತು ಪೆಟ್ರೋಲ್ ಕೆಮಿಕಲ್ಸ್, ದಯವಿಟ್ಟು ಪಾಳಿಯಲ್ಲಿ ನಿಲ್ಲಬೇಡಿ, ಟ್ಯಾಂಕರ್ ತುಂಬಿಕೊಂಡು ಪೆಟ್ರೋಲ್ ಒಯ್ಯಬೇಡಿ. ಇದರಂತೆ ಎಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಸಮನ್ವಯದ ಜೊತೆಗೆ ಈ ಮುಂಬರುವ ಭಯಂಕರ ಕೆಟ್ಟ ದಿವಸಗಳು ಬರ್ತವೆ. ನಾ ಹೆದರ್ಸ್ತಾ ಇಲ್ಲ, ವಾಸ್ತವಿಕತೆ ಇದೆ ಇದು. ಯಾಕಂದರೆ ಈ ದಿಸ್ ವಾರ್ nobody is going to convince Donald Trump, IRGC, they are not getting convinced, and Israel has to fight with Hezbollah, Houthi ಮತ್ತೆ Lebanon. ಹಿಂಗಾಗಿ there is no middle path, no short way left anything. ಈ ಯುದ್ಧ ಭಯಂಕರವಾಗಿ ಕಾಣ್ತದೆ. ಇನ್ನೊಂದು 20-25 ದಿವಸ ಇದು ಯುದ್ಧ ನಡೀತದೆ. ನಾವು ಸನ್ನದ್ಧರಾಗಬೇಕು, ನಾವು ಒಗ್ಗಟ್ಟಾಗಿರಬೇಕು. ಪಕ್ಷ ಪ್ರತಿಪಕ್ಷ. All right sir, all right Mohan sir, all right. Nahi sir, thank you. Yes, Chambi sir, last few words on this sir please. ಲಾಸ್ಟ್ ಫ್ಯೂ ವರ್ಡ್ಸ್ ಅಂದ್ರೆ, ಈ ಯುದ್ಧ ನಿಲ್ಲೋದಕ್ಕೆ ಕಷ್ಟ ಇದೆ. ಆದ್ರಿಂದ ನಮ್ಮ ದೇಶದಲ್ಲಿ ಏನು ಇವಾಗ ವ್ಯವಸ್ಥೆಗಳನ್ನು ಮಾಡಿದಾರೆ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಮತ್ತೆ ನಮ್ಮ ರಾಜ್ಯ ಸರ್ಕಾರ ಏನ್ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಗ್ಯಾಸ್ಗಳನ್ನು ದುರುಪಯೋಗ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅದನ್ನ ತಡಿಬೇಕು. ಯಾಕಂದ್ರೆ ತಕ್ಷಣ ನಮಗಾಗಿರ್ತಕ್ಕಂಥದ್ದು ಆ ಒಂದು ಪ್ಯಾನಿಕ್ ಆಗಿದ್ದಾರೆ, ಜನ ಗಾಬರಿ ಆಗಿದ್ದಾರೆ. ಆ ಗಾಬರಿ ಅಂತಕ್ಕಂಥದ್ದನ್ನ ಇವರ ಪ್ರಾಮಾಣಿಕವಾದ ನಡವಳಿಕೆಗಳು, ಡಿಸ್ಟ್ರಿಬ್ಯೂಷನ್ ಮತ್ತೆ ಕಾಳಸಂತಕರನ್ನ ಹಿಡಿದು ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿದ್ರೆ ಏನಾದ್ರೂ ಒಂದು ಈ ಸಂದರ್ಭದಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದ್ರೆ ಸುಮ್ಮನೆ ಎಲ್ಲ ಅವ್ರು ಗೇಮ್ ಮಾಡ್ಕೊಂಡು ಇವ್ರ ಕೇಂದ್ರದ ಮೇಲೆ ಇವ್ರ ರಾಜ್ಯದ ಮೇಲೆ ಮಾಡಬಾರ್ದು. ಆಮೇಲೆ ಚುನಾವಣೆಯ ಪ್ರಚಾರಕ್ಕಿಂತ ದೊಡ್ಡದಾಗಿ ನಮ್ಮ ಜನರ ಒಂದು ಕಷ್ಟಗಳನ್ನ ಪರಿಹಾರ ಮಾಡೋದಕ್ಕೆ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು. ಆಲ್ ರೈಟ್ ಚಂಬಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಮಹೇಶ್ ಸರ್ ಥ್ಯಾಂಕ್ ಯು, ರಾಘವೇಂದ್ರ ಅವರೇ ಧನ್ಯವಾದ, ದರ್ಶನ್ ಧನ್ಯವಾದ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಪವರ್ ಟಿವಿಯ ಕಳಕಳಿ ಮನವಿ ಅಂತ ಅನ್ಕೊಳ್ಳಿ. ನನಗೆ ಗೊತ್ತಿದೆ ನೀವೆಲ್ಲರೂ ಪ್ಯಾನಿಕ್ ಆಗಿದ್ದೀರಿ, ಪ್ಯಾನಿಕ್ ಬೈಯಿಂಗ್ ಮಾಡ್ತಾ ಇದ್ದೀರಿ ಪೆಟ್ರೋಲ್ ಡೀಸೆಲ್ ಅನ್ನ. ಧಾರವಾಡದಲ್ಲಿ ಒಂದು ಮನೆಗೆ ಅಕಸ್ಮಾತ್ ಆಗಿ ಪೆಟ್ರೋಲ್ಗೆ ಬೆಂಕಿ ಹಚ್ಕೊಂಡು ಮನೆ ಸುಟ್ಟು ಹೋಗಿದೆ ಮತ್ತು ಆ ಮಹಿಳೆಗೂ ಆಲ್ಮೋಸ್ಟ್ 80% ಅವರ ದೇಹ ಸುಟ್ಟು ಹೋಗಿದೆ. ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್ ಏನು ಅಂತಾದರೆ, ಪೆಟ್ರೋಲ್ ಡೀಸೆಲನ್ನು ಮನೇಲಿ ತೊಗೊಂಡೋಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಡಿ. ಇನ್ನು ಸಿಗೋದೇ ಇಲ್ವೇನೋ ಅನ್ನೋ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಅಂಥ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಇನ್ನೂ ಬಂದಿಲ್ಲ. ಒಂದು ಅಕಸ್ಮಾತಾಗಿ ಬೆಂಕಿ ಹಚ್ಕೊಂಡ್ರೆ ಮನೆ ಸುಟ್ಟು ಹೋಗ್ಬೋದು, ನಿಮ್ಮ ಜೀವಕ್ಕೆ ಹಾನಿ ಆಗ್ಬೋದು. ಅಥವಾ ಯಾವುದೋ ಒಂದು ಹೀಟ್ ಆಫ್ ದ ಮೂಮೆಂಟಲ್ಲಿ ಏನಾದರೂ ಗಂಡ ಹೆಂಡ್ತಿನೋ ಮನೇಲಿ ಯಾರ ನಡುವೆನೋ ಜಗಳ ಆಗೋದ್ರೆ ಪೆಟ್ರೋಲ್ ಡೀಸೆಲನ್ನು ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆ್ಯಂಡ್ ಮಕ್ಕಳು, ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ ಅದರ ಪೆಟ್ರೋಲ್ ಡೀಸೆಲನ್ನು ಗೊತ್ತಿಲ್ಲದೆ ಕುಡಿಯೋ ಅಂಥ ಸಾಧ್ಯತೆ ಇರುತ್ತೆ. ಇಂಥ ದುರಂತಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ, ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ ಅಂತ.